ಜಮಾತೆ ಇಸ್ಲಾಂ ಹಿಂದ್ ಯಾದಗಿರಿ ಮಸೀದೆ ಅಬ್ದುಲ್ ಹೈದ್ ದಬೀಕರ್ ಕುರಾನ್ ಪ್ರವಚನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಡಾಕ್ಟರ್ ಬೆಲ್ಗಾಮಿ ಮೊಹಮ್ಮದ್ ಸಾಬ್ ರಾಜ್ಯಾಧ್ಯಕ್ಷರು ಜಮಾತೆ ಇಸ್ಲಾಂ ಹಿಂದ್ ಕರ್ನಾಟಕ ಹಾಗೂ ಇಲ್ಲಿ ಆಗಮಿಸಿದಂಥ ಈಗಾಗಲೇ ಮಾತಾಡಿದಂಥ ಕ್ರೈಸ್ತ ಧರ್ಮದ ಗುರುಗಳೇ, ನಮ್ಮ ಆತ್ಮೀಯರಾದ ಮರಪ್ಪ ಚಟೇರ್ಕರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತ ಎಲ್ಲ ಗಣ್ಯರೇ ಹಾಗೂ ಖ್ಯಾತ ಪ್ರವಚನಕಾರರಾದ ಮೊಹಮ್ಮದ್ ಕುನಿ ಅವರೇ, ಇಲ್ಲಿ ಆಗಮಿಸಿದಂಥ ಎಲ್ಲ ನಮ್ಮ ಯಾದಗಿರಿ ಜಿಲ್ಲೆಯ ಬಂಧು ಭಗಿನಿಯರೇ, ತಾಯಂದಿರೇ, ಪತ್ರಕರ್ತ ಮಿತ್ರರೇ, ಈಗಾಗಲೇ ಪ್ರವಚನಕಾರರಾದ ಮೊಹಮ್ಮದ್ ಕುನಿ ಅವರು ಭಾಳ ಚೆನ್ನಾಗಿ ಮಾತಾಡ್ತಾರೆ ಕನ್ನಡದಲ್ಲಿ. ಅದು ಎಲ್ಲರೂ ಕೇಳಬೇಕಾದ ಮಾತೇ ಇರ್ತದೆ. ಈಗ ಹೇಳೋದಪ್ಪ ಅಂತಂದರೆ ಇಲ್ಲಿ ಈಗಾಗಲೇ ಸಮಾಜದ ಬಗ್ಗೆ ಎಲ್ಲ ಸಮಾಜದವರು ಹಿಂದಕ್ಕೆ ಚೆನ್ನಾಗಿ ಎಲ್ಲರೂ ಕಲ್ತು ನಡ್ಕೊಂಡು ಹೋಗೋದಕ್ಕೆ ನಾವು ಈ ಸಮಾಜನ ಚೆನ್ನಾಗಿ ಕಟ್ಟಿದ್ದೀವಿ. ಆದರೆ ಇತ್ತೀಚೆಗೆ ಸಮಾಜದಲ್ಲಿ ಎಲ್ಲರೂ ಒಂದು ಸಮಾಜ ಬೇರೆ ಸಮಾಜ ಅಂತೇಳಿ ಜಾತಿಯಲ್ಲಿ ಗಲಭೆಗಳು ಹೆಚ್ಚಾಗ್ತಾಯಿವೆ. ಅದನ್ನು ನಾವು ಕೊನೆಗಾಣಿಸ್ಬೇಕು. ಅದಕ್ಕೆ ಮುಖ್ಯವಾಗಿ ಅದು ಕುರಾನ್. ಈಗ ಇಲ್ಲಿ ಇವತ್ತಿನ ದಿನ ಇಲ್ಲಿ ಇಷ್ಟು ಬೃಹತ್ ಪ್ರಮಾಣದಲ್ಲಿ ಕುರಾನ್ ಪ್ರವಚನ ಆರಂಭಿಸೋದು ಭಾಳ ಸಂತೋಷ ವಿಷಯ. ಇವರು ಕುರಾನ್ದಲ್ಲಿ ಪ್ರವಚನ ಮಾಡ್ತಾ ಇದ್ದಾರೆ, ನಾವು ಶ್ರಾವಣದಲ್ಲಿ ಪುರಾಣ ಮಾಡ್ತೀವಿ. ಹೀಗೆ ಒಬ್ಬೊಬ್ಬರು ಸಮಾಜದಲ್ಲಿ ಒಂದೊಂದು ಮಾಡೋದು, ಎಲ್ಲ ದೇವರಿಗೆ ಒಳ್ಳೆಯದು ಮಾಡಿ ದೇವ್ರಗಳಿಂದ ಎಲ್ಲರೂ ಆಶೀರ್ವಾದ ತೊಗೊಳಕ್ಕೆ ಮತ್ತು ಎಲ್ಲರೂ ಒಂದಾಗಿ ನಡ್ಕೊಳ್ಬೇಕಂತ ಎಲ್ಲ ದೇವರು ಹೇಳ್ತಾರೆ. ಎಲ್ಲ ಕುಲದ್ದು ಎಲ್ಲ ಮಂದಿ ಹೇಳೋದೇನಪ್ಪ ಅಂತಂದ್ರೆ ದೇವ್ ಒಬ್ಬ ನಾಮ ಹಲವಂಬಂಗೆ ಇರ್ತದೆ. ಅದಕ್ಕೆ ನಾವೆಲ್ಲರೂ ತಿಳ್ಕೊಂಡು ಹೋಗಬೇಕು. ಇನ್ನೊಂದು ಕುರಾನ್ ಪ್ರವಚನ ಬಗ್ಗೆ ಸ್ಪೆಷಲಿ ಹೇಳೋದಂದ್ರೆ ಕುರಾನ್ ಪ್ರವಚನ ಬಗ್ಗೆ ನಾವು ಒಂದು ತಾರೀಫ್ ಮಾಡಬೇಕು. ಯಾರೇ ಕೆಟ್ಟ ಕೆಲಸ ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಕುರಾನ್ ಪ್ರವಚನದಲ್ಲಿ ಆಗ್ತದೆ. ಆದರೆ ನಮ್ಮ ಸಮಾಜದಲ್ಲಿ ಅಷ್ಟು ಆಗೋದಿಲ್ಲ. ಕುರಾನ್ ಪ್ರವಚನದಲ್ಲಿ ಕಳವು ಮಾಡಿದರೆ ಕೈ ಕತ್ತರಿಸ್ತಾರೆ, ವ್ಯಭಿಚಾರದಲ್ಲಿ ಮಾಡಿ ಚಡಿಯೇಟ್ ಹಾಕ್ಸ್ತಾರೆ, ಕೊಲೆ ಅದು ಸಾರ್ವಜನಿಕ ಸ್ಥಳದಲ್ಲಿ ಮಾಡ್ತಾರೆ. ಸಾರ್ವಜನಿಕ ಸ್ಥಳದಲ್ಲಿ ಮಾಡೋದ್ರಿಂದ ಎಲ್ಲ ಜನರು ನೋಡಿದಾಗ ಅವ್ರಿಗೆ ಭಯ ಹುಡ್ತದ. ಮುಂದೆ ಇಂಥವು ಯಾವ ಕೆಟ್ಟ ಕೆಲಸ ಮತ್ತು ಇಂಥವು ಯಾವ ಮಾಡಬಾರ್ದು ಅಂತ ಅಂಜಿ ಅಲ್ಲೆಲ್ಲ ದುಬೈದಲ್ಲಿ ಅಲ್ಲೆಲ್ಲ ಯಾವಂಥವು ಕೆಲಸನೇ ಆಗೋದಿಲ್ಲ ಕೆಟ್ಟ ಕೆಲಸಗಳು. ಆದರೆ ನಂಬಲ್ಲಿ ಅದಿಲ್ಲ. ಶಾಂತಿ ಪ್ರಿಯರು ಸಮಾಜ ವೇದಕ್ಕೆ ಕೋರ್ಟು ಕಚೇರಿಗೆ ಹೋಗಿ ನಂಬಲ್ಲಿ ಅಷ್ಟು ಕೆಟ್ಟವರಿಗೆ ಶಿಕ್ಷೆ ಆಗ್ತಾ ಇಲ್ಲ. ಅದಕ್ಕೆ ಸ್ವಲ್ಪ ಭಯ ಕಡಿಮೆ ಆಗಿದೆ. ಆದರೆ ಅಲ್ಲಿ ಕುರಾನ್ದಲ್ಲಿ ಮಾತ್ರ ಹೇಳೋ ರೀತಿ ಅದಾದರೆ ಒಳ್ಳೆಯದು. ಯಾಕಂದ್ರೆ ಅಲ್ಲಿ ನೋಡ್ರಿ, ಈಗ ಯಾವ ಒಂದು ಸಾರಿ ಮಾಡಿದ ಮನಸ್ಸು ತಿರುಗಿ ಅಂತ ಮಾಡಲಿಕ್ಕೆ ಹೋಗೋದಿಲ್ಲ. ಈಗ ಸರ್ವಧರ್ಮ ಸಮನ್ವಯ ಕೇಂದ್ರಗಳಿಂದ ಶಾಂತಿ ಸಹಬಾಳ್ವೆಯ ಜೀವನ ನಡೆಸಲು ಸಾಧ್ಯ. ಸರ್ವಧರ್ಮ ಸಮ್ಮೇಳನಗಳ ಮೂಲಕ ಭಾವೈಕ್ಯವನ್ನು ಬೆಳೆಸಬಹುದು. ಎಲ್ಲರೂ ಒಗ್ಗೂಡಿ ಆಚರಣೆ ಮಾಡಿದಲ್ಲಿ ಸಹೋದರತ್ವ ನಿರ್ಮಾಣ ಮಾಡಬಹುದು. ನಾವು ನಡೆಯುವ ದಾರಿಗಳು ಬೇರೆ ಇದ್ದರೂ ತಲುಪುವುದು ಗುರಿ ಮಾತ್ರ ಭಗವಂತನ ಸನ್ನಿಧಿಗೆ. ಶರಣರ ವಚನಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಮುನ್ನಡೆಯಬೇಕು. ಪ್ರತಿಯೊಬ್ಬರೂ ಧಾರ್ಮಿಕ ಚಿಂತನೆಗಳನ್ನು ಮೈಗೂಡಿಸಿಕೊಳ್ಳಬೇಕು. ದೇವರು ಮಾನವನ ರೂಪದಲ್ಲಿ ಬದುಕಲು ಅವಕಾಶ ಕಲ್ಪಿಸಿದ್ದಾನೆ. ನಾವೆಲ್ಲರೂ ಶಾಂತಿ, ಸಹಬಾಳ್ವೆ, ಸಹೋದರತ್ವದೊಂದಿಗೆ ನೆಮ್ಮದಿಯ ಜೀವನ ನಡೆಸಬೇಕು. ಎಲ್ಲ ಧರ್ಮಗಳ ಬೋಧನೆಯನ್ನು ಅನುಸರಿಸಿದರೆ ನಾವು ಯಾರನ್ನೂ ದ್ವೇಷಿಸುವುದಿಲ್ಲ. ಎಲ್ಲ ಧರ್ಮಗಳ ಸಾರಾಂಶ ಒಂದೇ. ಇಂಥ ಸರ್ವಧರ್ಮ ಸಮ್ಮೇಳನಗಳು ಹೆಚ್ಚಾಗಿ ನಡೆದಲ್ಲಿ ಸೌಹಾರ್ದ ಸಮಾಜ ನಿರ್ಮಾಣ ಮಾಡಲು ಸಾಧ್ಯ. ಇತ್ತೀಚಿನ ದಿನಗಳಲ್ಲಿ ರಾಜಕೀಯ ಲಾಭಕ್ಕಾಗಿ ಮಂದಿರ ಮಸೀದಿಗಳನ್ನು ಬಳಸಿಕೊಂಡು ಕೋಮು ಭಾವನೆಗಳೊಂದಿಗೆ ಅಶಾಂತಿ ಸೃಷ್ಟಿಸಲು ಮುಂದಾಗುತ್ತಿರುವುದು ವಿಷಾದನೀಯ. ಜಗತ್ತಿನಲ್ಲಿ ಸರ್ವಧರ್ಮೀಯರು ಒಂದಾಗಿ ಜೀವನ ನಡೆಸುತ್ತಿರುವ ದೇಶ ಭಾರತ. ಸೂಫಿಗಳು, ಸಂತರು, ಶರಣರು, ಋಷಿಮುನಿಗಳ ಭೂಮಿ. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಎಲ್ಲ ಧರ್ಮೀಯರು ಒಗ್ಗೂಡಿ ದೇಶವನ್ನು ಕಟ್ಟಿದ್ದಾರೆ. ಸೂಫಿ, ಸಂತರು, ಶರಣರು ಒಟ್ಟಾಗಿ ಜೀವನ ಮಾಡುತ್ತಿದ್ದರು. ಹಾಗಾಗಿ ಎಲ್ಲ ಆಚರಣೆಗಳು ಸೌಹಾರ್ದವಾಗಿಯೇ ನಡೆಯುತ್ತಿತ್ತು. ಎಲ್ಲರೂ ಒಗ್ಗಟ್ಟಿನ ಮೂಲಕ ಸೌಹಾರ್ದ ಸಮಾಜ ನಿರ್ಮಾಣ ಮಾಡಲು ಮುಂದಾಗೋಣ. ಇದು ವೈಜ್ಞಾನಿಕ ಕ್ರಾಂತಿಯ ಯುಗ. ಧರ್ಮ ಜಾತಿಗಳ ನಡುವೆ ಉಂಟಾಗಿರುವ ಕಂದಕಗಳನ್ನು ಮುಚ್ಚಿ ಸರ್ವಧರ್ಮ ಸಮನ್ವಯತೆಯಲ್ಲಿ ನಾವು ಮುಂದುವರಿಯಬೇಕಾಗಿದೆ. ಇದಕ್ಕೆ ಇಂತಹ ಸರ್ವಧರ್ಮ ಸಮ್ಮೇಳನ ಸ್ಫೂರ್ತಿಯಾಗಲಿ. ಧರ್ಮಗಳ ನಡುವೆ ಕಂದಕವನ್ನು ಧರ್ಮ ಸೃಷ್ಟಿಸುವುದಿಲ್ಲ. ಯಾವ ಮತಧರ್ಮವು ದ್ವೇಷದ ಸಿದ್ಧಾಂತವನ್ನು ಪ್ರತಿಪಾದಿಸಿಲ್ಲ. ವ್ಯಕ್ತಿಗಳ ನಡುವಿನ ದ್ವೇಷಗಳನ್ನೇ ಧರ್ಮದ ನಡುವಿನ ದ್ವೇಷಗಳೆಂದು ಬಿಂಬಿಸಲಾಗುತ್ತಿದೆ. ದೇವನೊಬ್ಬ, ನಾಮ ಹಲವು ಎಂಬ ಸಂದೇಶವನ್ನು ಯುವಜನಾಂಗ ತಿಳಿದುಕೊಳ್ಳಬೇಕಾಗಿದೆ. ಎಲ್ಲ ಮತ ಧರ್ಮದ ಯುವಕರು ಮೂಢನಂಬಿಕೆಗಳಿಂದ ಹೊರಬಂದು ಅಭಿವೃದ್ಧಿ ಸಾಧಿಸಬೇಕಾಗಿದೆ. ಧಾರ್ಮಿಕ ಕೇಂದ್ರಗಳು ಸೌಹಾರ್ದತೆಯ ಸಂಕೇತ. ನಾವೆಲ್ಲರೂ ಪರಸ್ಪರ ಸ್ನೇಹದೊಂದಿಗೆ ಮುನ್ನಡೆಯಬೇಕಾಗಿದೆ.
ಅದಕ್ಕೆ ಇಂಥದ್ದು ಕುರಾನ್ ಆಗಲಿ ಪುರಾಣ ಆಗಲಿ ಯಾವೇ ಆಗಲಿ ಇಂಥವು ಸತ್ಕಾರ್ಯಗಳು ಮಾಡ್ಕೊಂತ ಹೋದಾಗ ಯುವಕರ ಮನಸ್ಸಿನಲ್ಲಿ ಒಳ್ಳೆಯ ಭಾವನೆ ಬರ್ತದ. ಒಳ್ಳೆಯ ಭಾವನೆ ಬಂದಾಗ ಎಲ್ಲ ಸಮಾಜದವರು ಒಂದಾಗಿ ಎಲ್ಲರೂ ಒಂದೇ ಅಂತೇಳಿ ಈಗಾಗಲೇ ನಮ್ಮ ಕ್ರೈಸ್ಟ್ ಗುರುಗಳು ಹೇಳಿದರು, ನೆರೆಯವರನ್ನು ಭಾಳ ಪ್ರೀತಿಸಬೇಕು. ನಿಜವಾಗಿ ಯಾರೇ ಇರಲಿ ಎಲ್ಲರೂ ನಾವೇ ಬಡವರು ಶ್ರೀಮಂತರಂತ ಭೇದ ಭಾವನೆ ಬೇಡ. ಆ ಸಮಾಜ ಈ ಸಮಾಜ ಅಂತ ಭೇದ ಭಾವನೆ ಮಾಡೋದು, ಎಲ್ಲರೂ ಮಾನವರೇ. ಪ್ರತಿಯೊಬ್ಬ ಮಾನವರು ಒಬ್ಬರಿಗೊಬ್ಬರು ಪ್ರೀತಿ ಸೌಹಾರ್ದತೆ ನಡೆದಾಗ ನಮ್ಮ ದೇಶ ಮುಂದೆ ಬರೋದರಲ್ಲಿ ಅನುಮಾನವೇ ಇಲ್ಲ. ಆ ದೇವರು ಆ ರೀತಿ ಎಲ್ಲರಿಗೂ ಬುದ್ಧಿ ಕೊಡಲಿ ಮತ್ತು ಇವತ್ತಿಂಥ ಕಾರ್ಯಕ್ರಮಗಳನ್ನು ಇನ್ನೂ ಮುಂದೆ ಹೆಚ್ಚಿನ ದಿನದಲ್ಲಿ ಕುರಾನೆಯಿಂದ ಮಾಡ್ಕೊಂಡು ಹೋಗಲಿ ಅಂತೇಳಿ ಇವತ್ತು ಮಾತಾಡಲು ಅವಕಾಶ ಮಾಡಿಕೊಡೋದಕ್ಕಾಗಿ ತಮ್ಮೆಲ್ಲರಿಗೂ ಮತ್ತು ವೇದಿಕೆ ಮೇಲಿದ್ದ ಎಲ್ಲ ಗಣ್ಯರಿಗೆ ವಂದಿಸಿ ನಾನು ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸಮಾನತೆ, ಸಹಿಷ್ಣುತೆ, ಪ್ರೀತಿ, ಸೌಹಾರ್ದತೆಯ ಸಂದೇಶವನ್ನು ನೀಡಿದಂತಹ ಶ್ರೀಯುತ ಶ್ರೀ ಚೆನ್ನಾರೆಡ್ಡಿ ಪಾಟೀಲ್ ತುನ್ನೂರ್ ಮಾನ್ಯ ಶಾಸಕರು ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ಮುಂದುವರಿಯುತ್ತಾ ಇನ್ನೋರ್ವ ಮುಖ್ಯ ಅತಿಥಿಗಳಾದಂತಹ ಡಾಕ್ಟರ್ ಬೆಲ್ಗಾಮಿ ಮೊಹಮ್ಮದ್ ಸಾದ್, ರಾಜ್ಯಾಧ್ಯಕ್ಷರು ಜಮಾತೆ ಇಸ್ಲಾಂ ಹಿಂದ್ ಕರ್ನಾಟಕ, ನಾನು ಇವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಅವರು ತಮ್ಮ ವಿಚಾರವನ್ನು ಮಂಡಿಸಬೇಕೆಂದು.